ಆಪ್ಕಿ ಅದಾಲತ್ನಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮೇಲಿರುವ ಆರೋಪವೆಂದರೆ ಇವರು ರಾಜಕೀಯಕ್ಕೋಸ್ಕರ ಧರ್ಮವನ್ನ ಬಳಸಿಕೊಳ್ಳುತ್ತಾರೆ ಎಂಬುದು. ಶಿವರಾಜ್ ಜಿ, ಮಾತು ನಿಜಾನ? ಚಿಕ್ಕವರಾಗಿದ್ದಾಗಿಂದಾನೆ ನೀವು ತುಂಬಾ ಧಾರ್ಮಿಕ ಪ್ರವೃತ್ತಿಯವರಾಗಿದ್ರಂತೆ, ಪೂಜೆಯ ವ್ರತ ಎಲ್ಲ ಮಾಡ್ತಿದ್ರಂತೆ. ಮತ್ತೊಂದು ವಿಷಯ ಕೇಳಿದೆ, ನೀವು ಸಾಧು ಆಗ್ಬೇಕು ಅಂತ ಇದ್ರಂತೆ. ನಮ್ಮ ಹಳ್ಳಿ ನರ್ಮದಾ ನದಿ ದಡದಲ್ಲಿದೆ. ನಾನು ಹುಟ್ಟಿದ್ದು ಅಲ್ಲೇನೆ. ಮತ್ತಲ್ಗೆ ಮೊದ್ಲಿಂದನೂ ಸಾಧು ಸಂತರು ಎಲ್ಲ ಬಂದು ಹೋಗೋದು ನಿರಂತರವಾಗಿ ನಡೀತಾನೇ ಇತ್ತು. ಅವ್ರ ಸತ್ಸಂಗ ಸಿಗ್ತಾ ಇತ್ತು. ನನ್ನ ಮನಸ್ಸಿನಲ್ಲೂ ಒಂದು ಆಸೆ ಹುಟ್ಕೊಂಡಿತ್ತು. ನಾನು ಧ್ರುವ ಮತ್ತೆ ಪ್ರಹ್ಲಾದನ್ ಥರ ಭಗವಂತನ ಮಡ್ಲಲ್ಲಿ ಕೂತ್ಕೋಬೇಕು. ಮತ್ತೆ ಅದಕ್ಕೋಸ್ಕರ ನಾನು ಎಷ್ಟೋ ಸಲ ಪ್ರಯತ್ನ ಮಾಡ್ತಿದ್ದೆ. ನರ್ಮದಾ ನದಿ ದಡದಲ್ಲಿ ಕೂತ್ಕೊಂಡು ಭಗವಂತನ್ ಜಪ ಮಾಡ್ತಿದ್ದೆ, ಧ್ಯಾನ ಮಾಡ್ತಿದ್ದೆ, ಮತ್ತೆ ಪ್ರಾರ್ಥನೆ ಮಾಡ್ತಿದ್ದೆ, ನನ್ನನ್ನು ನಿನ್ ಮಡ್ಲಲ್ಲಿ ಕೂರಿಸ್ಕೊ ಅಂತ. ಸೊ ಆಧ್ಯಾತ್ಮ ಮತ್ತೆ ಧರ್ಮದ ಮೇಲಿನ ಆಸಕ್ತಿ ನನಗೆ ಸಂಸ್ಕಾರದಿಂದ ಸಿಕ್ತು. ಮತ್ ನಾನು ಅದ್ರ ಬಗ್ಗೆ ತುಂಬಾ ಪ್ರಯತ್ನ ಮಾಡ್ತಿದ್ದೆ. ಆದ್ರೆ ಅದ್ರಿಂದಲೇ ನನಗೊಂದು ದಿಕ್ ಸಿಕ್ತು. ನಾನು ಚಿಕ್ಕೋನಾಗಿದ್ದಾಗ್ಲೇ ಗೀತೆ ಓದ್ದೆ. ಮತ್ತೆ ಗೀತೆ ಓದೋದ್ರಿಂದಾಗಿ ನನ್ನ ಮನಸ್ಸಲ್ಲಿ ಹುಟ್ಕೊಂಡ್ ಭಾವನೆ ಅಂದ್ರೆ, ಈ ಜೀವನ ಕೇವಲ ಹೊಟ್ಟೆ ತುಂಬಿಸ್ಕೊಳ್ಳೋದಿಕ್ಕಲ್ಲ ಇರೋದು, ಮನುಷ್ಯ ಜನ್ಮನ ಸಫಲ ಮತ್ತೆ ಸಾರ್ಥಕ ಮಾಡ್ಕೊಳ್ಳೋಕಿರೋದು. ಮತ್ ಆ ಹೊತ್ತಲ್ಲೇ ಸ್ವಾಮಿ ವಿವೇಕಾನಂದ ಅವರ ಪುಸ್ತಕ ನನ್ನ ಕೈಗೆ ಸಿಕ್ತು. ನಾನು ಚಿಕ್ಕೋನಾಗಿದ್ದಾಗ್ಲೇ, ನಾನು 6-7ನೇ ಕ್ಲಾಸಲ್ಲಿದ್ದಾಗ. ಮತ್ತೆ ಅದ್ರ ಕೆಲವು ಸಾಲುಗಳು ಇವತ್ತೂ ನನಗೆ ಪ್ರೇರಣೆ ಕೊಡುತ್ತವೆ. ಇವತ್ ನಾನು ಅದನ್ನ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ. ಸ್ವಾಮೀಜಿ ಹೇಳ್ತಾರೆ, ನೀನ್ ಕೇವಲ ಮೂಳೆ ಮಾಂಸ ತುಂಬಿರೋ 3.5 ಮೊಳದ ಗೊಂಬೆ ಅಲ್ಲ, ಈಶ್ವರನ ಅಂಶ ನೀನು, ಅಮೃತದ ಪುತ್ರ ನೀನು, ಅಮರಾನಂದದಲ್ಲಿ ಭಾಗಿ ನೀನು, ಹಾಗೂ ಅನಂತ ಶಕ್ತಿ ಭಂಡಾರ ನೀನು. ಪ್ರಪಂಚದಲ್ಲಿ ನಿನ್ ಕೈಯಲ್ಲಿ ಆಗದೆ ಇರೋಂಥ ಯಾವ ಕೆಲ್ಸನೂ ಇಲ್ಲ. ಸೊ ನಾನು ನಿರ್ಧಾರ ಮಾಡ್ಬಿಟ್ಟೆ ಏನಾದ್ರೂ ಮಾಡ್ಲೇಬೇಕು ಅಂತ, ಜೀವನನ ಸಫಲ ಮತ್ತೆ ಸಾರ್ಥಕಗೊಳಿಸೋದಿಕ್ಕೆ. ಒಂದ್ಸಲ ನೀವು ಏನೋ ಮಾಡ್ಬೇಕು ಅಂತ ನೋಡ್ದಾಗ, 7ನೇ ಕ್ಲಾಸಲ್ಲೇ ನೀವು ನಾಯಕರಾಗುವಂತ ಪ್ರಯತ್ನ ಮಾಡಿದಾಗ ನಿಮ್ ಚಿಕ್ಕಪ್ಪ ಸರಿಯಾಗಿ ಹೊಡೆದಿದ್ರಂತೆ ಅವತ್ತು. ನಿಮ್ ಮಾಹಿತಿ ಖಂಡಿತವಾಗ್ಲೂ ಸರಿಯಾಗಿದೆ. ನಿಮ್ ಮಾಹಿತಿ ಅಂತೂ ಬಿಡಿ, ತುಂಬಾನೇ ಆಳವಾಗಿರುತ್ತೆ. ಅದೇನು ಅಂದ್ರೆ, ಏನೋ ಸಾಧಿಸ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ ಒಂದು ಭಾವನೆ ಬಂತು. ಸೊ ನಮ್ಮೂರಲ್ಲಿ ಈ ಕೂಲಿ ಕೆಲಸ ಮಾಡೋ ಸಹೋದರ ಸಹೋದರಿಯರಿದ್ದಾರೆ. ಮತ್ತಾಗ ತುಂಬಾ ಚಿಕ್ಕ ಮಕ್ಕಳು ಸಹ ಕೂಲಿ ಕೆಲಸ ಮಾಡೋರು. ನಾನು ಹೇಳ್ತಾ ಇರೋದು ಹೆಚ್ಚು ಕಮ್ಮಿ 50 ವರ್ಷದ ಹಿಂದಿನ ಮಾತು. ಅವ್ರ ಕೈಲಿ ತುಂಬಾ ಕಷ್ಟದ ಕೆಲಸಗಳನ್ನ ಮಾಡಿಸ್ತಿದ್ರು. ಮತ್ತೆ ಅದಕ್ ಬದಲಾಗಿ ದುಡ್ಡು ಕೊಡ್ತಿರ್ಲಿಲ್ಲ. ಧಾನ್ಯ ಅಳ್ದು ಒಂದ್ ಪಾತ್ರೆಯಲ್ಲಿ ಕೊಡ್ತಿದ್ರು. ನಾವದನ್ನ ಪಾವು ಅಥವಾ ಸೇರು ಅಂತಿದ್ವಿ. ಮತ್ತ ಅವರು 2.5 ಪಾವು ಕೊಡ್ತಿದ್ರು. ನನ್ಗನ್ಸ್ತಿತ್ತು ಹಗ್ಲಿಂದ ರಾತ್ರಿವರೆಗೂ ದುಡ್ದುದಕ್ಕೆ 2.5 ಪಾವು ಕಮ್ಮಿ ಅಂತ. ಒಂದಿನ ನಾನು ಹಳ್ಳಿ ಜನಗಳನ್ನೆಲ್ಲ ನಮ್ ಗುಡಿ ಹತ್ರ ಒಟ್ಟಾಗಿ ಸೇರಿಸ್ದೆ. ವಯಸ್ಸಲ್ಲಿ ಚಿಕ್ಕೋನಿದ್ದೆ, ಅದಕ್ಕೆ ಹಿಂದೆ ಮುಂದೆ ಏನು ಯೋಚಿಸ್ಲಿಲ್ಲ. ಮತ್ತೆ ಅವ್ರಿಗೆಲ್ಲ ಹೇಳ್ದೆ, ನೋಡ್ರಪ್ಪ, ಈ 2.5 ಪಾವು ಕೂಲಿ ತುಂಬಾ ಕಮ್ಮಿ ಅಂತ. ಕಾರ್ಮಿಕರು ಕೇಳಿದ್ರು ನಾವೇನ್ ಮಾಡಕ್ಕಾಗತ್ತೆ ಅಂತ. ನಾವು ಆಂದೋಲನ ಮಾಡೋಣ, ನಾವು ಕೆಲಸ ನಿಲ್ಸ್ಬಿಡೋಣ, ಯಾರು ಹೊಲ ಗದ್ದೆಗೆ ಕೂಲಿ ಕೆಲ್ಸಕ್ಕೆ ಹೋಗ್ಬೇಡಿ, ಆಗ ಅವರು ಕೂಲಿ ಜಾಸ್ತಿ ಮಾಡ್ತಾರೆ ಅಂದೆ. ಹಂಗೆಲ್ಲ ಆಗುತ್ತಾ ಅಂತ ಕೇಳಿದ್ರು. ಪ್ರಯತ್ನ ಪಟ್ರೆ ಸಾಧ್ಯ ಆಗುತ್ತೆ ಅಂದೆ. ಏನ್ ಮಾಡ್ಬೇಕು? ನಾನಂದೆ, ಒಂದು ಮೆರವಣಿಗೆ ಮಾಡೋಣ. ಅವಾಗೆಲ್ಲ ಹಳ್ಳಿಲಿ ವಿದ್ಯುತ್ ಇರ್ಲಿಲ್ಲ. ಸೊ ನಾವೊಂದು ಪೆಟ್ರೋಮ್ಯಾಕ್ಸ್ ಹತ್ಸಿದ್ವಿ. ಅಂದ್ರೆ ಗ್ಯಾಸ್ ಲೈಟ್ ಬರ್ತಿತ್ತಲ್ಲ. ಒಬ್ಬ ಕಾರ್ಮಿಕ ತಲೆ ಮೇಲೆ ಹೊತ್ಕೊಂಡ. ಆಮೇಲೆ ನಾನು ಅವನ ಪಕ್ಕನೆ ನಿಂತಿದ್ದೆ. ಮಿಕ್ದವ್ರೆಲ್ಲ ನನ್ನ ಹಿಂದೆ ಬಂದ್ರು. ಮತ್ತೆ ಘೋಷಣೆನೂ ಕೂಗ್ತಿದ್ವಿ, 2.5 ಬೇಡ, 5 ಪಾವು ಬೇಕು, ಇಲ್ಲ ಅಂದ್ರೆ ಕೆಲ್ಸಕ್ ಬರಲ್ಲ ಅಂತ. ಆದ್ರೆ ಮೆರವಣಿಗೆ ನಮ್ಮ ಮನೆ ಹತ್ರಕ್ ಬರ್ತಿದ್ದಂಗೆ ನಮ್ ಚಿಕ್ಕಪ್ಪ ಲಾಠಿ ಜೊತೆ ಬಂದ್ರು ಕೊಡ್ತೀವಿ 5 ಪಾವು ಕೂಲಿ ಅಂತ ಅವ್ರ ಕೋಲ್ ಎತ್ತುತ್ತಿದ್ದ ಹಾಗೆ ಅಲ್ಲಿದ್ದೋರೆಲ್ಲ ಬಿಟ್ಟು ಓಡೋಗ್ಬಿಟ್ರು. ಮತ್ ನಾನು ಒಬ್ನೇ ಸಿಕ್ಕಾಕೊಂಡೆ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಾದ್ಮೇಲೆ ಎದ್ದು ಬಾಸುಂಡೆಗಳು ನನ್ಗಿವತ್ತೂ ನೆನಪಿದೆ. ಆದ್ರೆ ಧರ್ಮದ ಮೇಲಿನ ನಿಮ್ಮ ಆಸಕ್ತಿ ಏನಿತ್ತೋ ಅದು ಇವತ್ತಿಗೂ ಹಾಗೆ ಇದೆ. ಈಗ್ಲೂ ನಾವು ನೋಡ್ತಾ ಇರ್ತೀವಿ, ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಭಜನೆ ಮಾಡ್ತೀರಾ, ಡೋಲಕ್ ಬಾರಿಸ್ತೀರಾ. ಖಂಡಿತ ಮಾಡ್ತೀವಿ. ಭಾರತ ಅತ್ಯಂತ ಪ್ರಾಚೀನ ಮತ್ತೆ ಮಹಾನ್ ರಾಷ್ಟ್ರ. ನಮ್ಮ ಜೀವನ ಮೌಲ್ಯ, ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಏನ್ ಪರಂಪರೆಯಿಂದ ನಮಗ್ ಸಿಕ್ಕಿದೆ, ಆ ಪರಂಪರೆನ ಮುಂದುವರ್ಸೋದು ಮತ್ತೆ ಅದರಲ್ಲಿ ಸಂಪೂರ್ಣವಾಗಿ ವಿಶ್ವಾಸ ಇಡೋದು ಮತ್ತೆ ಶ್ರದ್ಧೆಯಿಂದ ಅದನ್ನ ನೋಡೋದು, ಇದು ನನ್ನ ಸ್ವಭಾವದಲ್ಲೇ ಇದೆ. ಇದು ನನ್ನ ಸಂಸ್ಕಾರದಲ್ಲಿದೆ. ಮತ್ತೆ ನನಗೆ ಸಮಯ ಸಿಕ್ಕಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು. ನನ್ನ ಹತ್ರ ಒಂದಷ್ಟು ವಿಡಿಯೋಸ್ ಇವೆ. ನೀವು ಹೇಗೆ ದೇವಸ್ಥಾನಕ್ಕೆ ಹೋದ್ರಿ, ಹೇಗೆ ಭಜನೆ ಹಾಡಿದ್ರಿ, ನೀವು ಹೇಗೆ ಅದರಲ್ಲಿ ಮುಳುಗೋದ್ರಿ, ಇದೆಲ್ಲ ಸ್ವಲ್ಪ ನಮ್ಮ ಜನತೆಗೆ ತೋರಿಸ್ಬೇಕು ಅಂತಿದ್ದೀನಿ. ಈಗ ನಿಮ್ಮ ರಾಜಕೀಯ ವಿರೋಧಿ ಕಮಲ್ನಾಥ್ ಅವರು ಇದನ್ನ ನೋಡಿದಾಗ ಅವ್ರು ಹೇಳ್ತಾರೆ, ಶಿವರಾಜ್ ಅವರು ಎಷ್ಟು ಒಳ್ಳೆ ಆಕ್ಟಿಂಗ್ ಮಾಡ್ತಾರೆ ಅಂತಂದ್ರೆ ಇವರ ಹೆಸರನ್ನ ಶಿವರಾಜ್ ಸಲ್ಮಾನ್ ಅಂತ ಇಡಬೇಕಾಗಿತ್ತು ಅಂತ. ಮತ್ತೆ ಆಕ್ಟಿಂಗ್ ಮಾಡಕ್ಕೆ ಮುಂಬೈಗೆ ಹೋಗಿದ್ದಿದ್ರೆ ಮಧ್ಯಪ್ರದೇಶದ ಹೆಸರು ಬೆಳಗ್ಸಿರೋರು ಅಂತ. ರಜತ್ ಅವರೇ, ಇದಕ್ಕೆ ಉತ್ತರ ನಾನಲ್ಲ, ಜನತೆನೇ ಕೊಟ್ರು. ಅವ್ರು ಇದನ್ನ ಹೇಳಿದ್ರಲ್ಲ, ಆಗ ಜನ ನನಗೆ ಒಂದಷ್ಟು ಫೋಟೋ ಕಳಿಸಿದ್ರು. ನಾನು ಆ ಫೋಟೋಗ್ರಾಫ್ಸ್ನ ನಿಮ್ಗೆ ಮತ್ತೆ ನಿಮ್ ಮಾಧ್ಯಮದಲ್ಲಿ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ತಗೊಂಡ್ ಬಂದಿದ್ದೀನಿ. ಒಂದಲ್ಲ, ಸುಮಾರಿದೆ.
ನಾನಿಷ್ಟಪಡ್ತೀನಿ ಈಗ ಜನತೆ ಕೊಟ್ಟಿರೋ ಉತ್ತರನ ಜನ ನೋಡ್ಲಿ ಅಂತ. ಅಲ್ಲ, ಇದಂತೂ ಸಲ್ಮಾನ್ ಜೊತೆ ಅವ್ರು ನಿಂತಿದ್ದಾರೆ. ಮತ್ತೆ ಇವರು ಜಾಕ್ಲಿನ್ ಫರ್ನಾಂಡೀಸ್. ಈಗ ನೀವೇ ನೋಡಿ, ಅವ್ರು ಹೇಳ್ತಾರೆ ಶಿವರಾಜ್ ಕರೀನಾ ಸಲ್ಮಾನ್ ಕಪೂರ್ ಅವ್ರ ಅಂತ ಜೊತೆಗೂ ಹೆಸ್ರನ್ನ. ಕೂಡ. ಮತ್ತಿದು ದಿಯಾ ಮಿರ್ಜಾ. ನಿಮಗ್ ಗೊತ್ತಾ ಇವರೆಲ್ಲ? ಇಷ್ಟು ಹತ್ರದಿಂದಂತೂ ಗೊತ್ತಿಲ್ಲ. ಕಮಲ್ನಾಥ್ ಅವರಷ್ಟಂತೂ ನನಗೆ ಗೊತ್ತಿಲ್ಲ. ಈಗ ನೋಡಿ, ಫೋಟೋ ಅವ್ರದ್ದು ಗೊತ್ತಿರೋದು ಅವ್ರಿಗೆ, ಅವ್ರ ಜೊತೆ ಇದ್ದಾರೆ. ಆದ್ರೆ ನಾನೀಗ ಬಾಲಿವುಡ್ಗೆ ಹೋಗಿ ಆಕ್ಟಿಂಗ್ ಮಾಡ್ಬೇಕು ಅಂತ ಹೇಳ್ತಾರೆ. IFA ಮಾಡ್ಸೋರು ಅವರು, ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಹಾಕೋರವರು, ಮತ್ತೆ ಬಾಲಿವುಡ್ಗೆ ಹೋಗು ಅಂತ ನನಗೆ ಹೇಳ್ತಾರೆ. ಅದಕ್ಕೆ ಜನತೆ ಉತ್ತರನೇ ನಾನೀಗ ಕೊಟ್ಟಿದ್ದು. ನೋಡಿ, ಅವ್ರು ಹೇಳ್ತಾರೆ ಶಿವರಾಜ್ ಅವ್ರನ್ನ ಕುಣಿಯೋದ್ರಲ್ಲೂ ಕೂಡ ಸೋಲ್ಸಕ್ಕಾಗಲ್ಲ, ಹಾಡೋದ್ರಲ್ಲೂ ಇವರಿಗೆ ಪೈಪೋಟಿ ಕೊಡಕ್ಕಾಗಲ್ಲ, ಕಲೆನಲ್ಲಂತೂ ಪೈಪೋಟಿ ಮಾಡಕ್ಕಾಗಲ್ಲ, ಆದ್ರೆ ಚುನಾವಣೆಯಲ್ಲಿ ಸೋಲಿಸ್ಬಿಡ್ತೀನಿ ಅಂತ. ಚುನಾವಣೆಯಲ್ಲಂತೂ ಜನ ತೀರ್ಪು ಕೊಡ್ತಾರೆ. ಆದ್ರೆ ಜನಗಳ ಮಧ್ಯೆ ಇರೋದು ನನ್ನ ಧರ್ಮ ಮತ್ತೆ ಸ್ವಭಾವ ಕೂಡ. ನಾವೆಲ್ಲರೂ ಆಫ್ಟರ್ ಆಲ್ ಪ್ರಜಾಪ್ರಭುತ್ವದಲ್ಲಿ ಜನಸೇವಕರು ಅಷ್ಟೇ. ಮತ್ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಮಧ್ಯಪ್ರದೇಶ ನನ್ನ ದೇವಸ್ಥಾನ, ಅದ್ರಲ್ಲಿ ವಾಸ ಮಾಡೋ ಜನರೇ ನನಗೆ ದೇವರುಗಳು, ಮತ್ತೆ ಶಿವರಾಜ್ ಸಿಂಗ್ ಆ ಜನರ ಪೂಜಾರಿ ಅಂತ. ಸೊ ಜನತೆ ಮಧ್ಯ ಹೋಗಕ್ ಸಿಗೋ ಯಾವ ಅವಕಾಶನೂ ಬಿಡಲ್ಲ ನಾನು. ಕಾರ್ಯಕ್ರಮ ಇರ್ಲಿ, ಕಾರ್ಯಕ್ರಮ ಇಲ್ದೇ ಇರ್ಲಿ, ಧಾರ್ಮಿಕ ಆಯೋಜನೆ ಇರ್ಲಿ, ಇಲ್ಲ ಉತ್ಸವ ಇರ್ಲಿ, ನಾನು ಜನತೆ ಮಧ್ಯೆ ಹೋಗ್ತೀನಿ, ಜನತೆ ಜೊತೆ ಕುಣಿತೀನಿ, ಹಾಡ್ತೀನಿ, ತಪ್ಕೋತೀನಿ ಕೂಡ. ಆದ್ರೆ ನೀವೇನು ಭಜನೆ ಮತ್ತೆ ಕೀರ್ತನೆ ಮಾಡ್ತೀರಾ, ಭಗವಂತನ ಹೆಸರು ಹೇಳ್ತೀರಾ. ಅದ್ರ ಬಗ್ಗೆ ಕಾಂಗ್ರೆಸ್ ಯಾವಾಗ್ಲೂ ಹೇಳ್ತಾ ಇರುತ್ತೆ, ನೀವು ಧರ್ಮನ ಬಳಸ್ಕೋತಾ ಇದ್ದೀರಾ ರಾಜಕೀಯದಲ್ಲಿ ಮುಂದೆ ಬರೋದಕ್ಕೆ, ಹಿಂದುತ್ವದ ಹೆಸರು ಹೇಳ್ಕೊಂಡು ವೋಟ್ಸನ್ನ ಹೆಚ್ಚಿಸ್ಕೋತಾ ಇದ್ದೀರಾ ಅಂತ. ನೋಡಿ, ಹಿಂದುತ್ವ ಏನು ಅಂತ ನಮ್ಮ ವಿರೋಧಿ ಮಿತ್ರರು ಅರ್ಥ ಮಾಡ್ಕೊಳ್ಳಿ. ಏಕಂ ಸತ್ ಬಹುತಾ ವದಂತಿ, ಇದು ಹಿಂದುತ್ವ ಅಂದ್ರೆ. ಆತ್ಮವತ್ ಸರ್ವಭೂತೇಷು, ಇದು ಹಿಂದುತ್ವ. ಅಯಂ ನಿಜಃ ಪರೋವೇತಿ ಗಣನಾ ಲಘುಚೇತಸಂ ಉದಾರ ಚರಿತನಾಂತು ವಸುದೈವ ಕುಟುಂಬಕಂ. ಇಡೀ ಪ್ರಪಂಚನೇ ಒಂದು ಕುಟುಂಬ ಅನ್ನೋದು ಹಿಂದುತ್ವ. ಎಲ್ರನ್ನೂ ನಿಂತರನೇ ತಿಳ್ಕೋ, ಇದು ಹಿಂದುತ್ವ. ಬದುಕೋದಕ್ ಬಿಡು, ಇದು ಹಿಂದುತ್ವ. ಧರ್ಮಕ್ಕೆ ಜಯ ಅಂತಂದ್ರೆ ಒಳ್ಳೇದಕ್ಕೆ ಜಯವಾಗ್ಲಿ, ಅಧರ್ಮದ ನಾಶ ಅಂತಂದ್ರೆ ಕೆಟ್ಟದ್ ನಾಶ ಆಗ್ಲಿ, ಮತ್ತೆ ಪ್ರಾಣಿಗಳಲ್ಲಿ ಸದ್ಭಾವನೆ ಇರ್ಲಿ, ಮತ್ತೆ ವಿಶ್ವಕ್ಕೆ ಒಳ್ಳೇದಾಗ್ಲಿ. ವಿಶ್ವಕ್ಕೆ ಒಳ್ಳೇದಾಗ್ಲಿ ಅನ್ನೋದು ಹಿಂದುತ್ವ. ಸರ್ವೇ ಭವಂತು ಸುಖಿನಾ ಹಿಂದುತ್ವ, ಸರ್ವೇ ಸಂತು ನಿರಾಮಯ ಹಿಂದುತ್ವ, ಸರ್ವೇ ಭದ್ರಾಣಿ ಪಶ್ಚಂತು ಅಂದ್ರೆ ಹಿಂದುತ್ವ, ಮಾ ಕಶ್ಚಿತ್ ದುಃಖ ಭಾಗ ಭವೇತ್ ಅಂದ್ರೆ ಹಿಂದುತ್ವ. ಮತ್ತೆ ಈ ಹಿಂದುತ್ವದ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ಆದ್ರೆ ಇತ್ತೀಚೆಗೆ ನಿಮ್ಗೆ ಅನ್ನಿಸ್ತಿಲ್ವಾ, ಅಂದ್ರೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನವರು ನಿಮ್ಮ ಹಿಂದುತ್ವಕ್ಕೆ ಎಂಟ್ರಿ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ? ಮೊದಲನೇ ಸಲ ನಾನು ನೋಡ್ತಾ ಇರೋದು, ಕಾಂಗ್ರೆಸ್ ಕಾರ್ಯಾಲಯಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕಮಲ್ನಾಥ್ ಅವರು ಹನುಮಾನ್ ಚಾಲೀಸಾ ಓದಿಸಿದ್ರಂತೆ. ನಮ್ಮಟ್ಟಿಗೆ, ಭಾರತೀಯ ಜನತಾ ಪಾರ್ಟಿ ಮಟ್ಟಿಗೆ, ಈ ಹಿಂದುತ್ವ ಅಥವಾ ಧರ್ಮ ಯಾವತ್ತೂ ಚುನಾವಣೆ ವಿಷಯ ಆಗಿರಲಿಲ್ಲ. ಭಕ್ತಿ ವಿಷಯ ಇದು, ಶ್ರದ್ಧೆ ವಿಷಯ ಇದು. ಆದ್ರೆ ಕಾಂಗ್ರೆಸ್ನವರು ಮೊದ್ಲೆಲ್ಲ ಹಿಂದೂ ಅಂದ್ರೆ ಎಗ್ರಾಡೋರು, ಹಿಂದೂ ಅಂತಂದ್ರೆ ಸಂಘಿ ಅನ್ನೋರು, ಸಾಂಪ್ರದಾಯಿಕ ಅಂತ. ಹೆಸರು ಎತ್ಬೇಡಿ, ಅಷ್ಟೇ ಅಲ್ಲ ರಾಮನ್ನೇ ಕಾಲ್ಪನಿಕ ಅನ್ನೋರು. ಅವ್ರುಗಳು ಹೇಳ್ತಿದ್ರಲ್ಲ, ಆಸ್ಪತ್ರೆ ಕಟ್ಸಿ, ಟಾಯ್ಲೆಟ್ ಕಟ್ಸಿ, ಇಂಥ ಮಾತುಗಳೆಲ್ಲ ಆಡ್ತಿದ್ರು. ಆದ್ರೆ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ. ಭಾರತದ ಪರಂಪರೆ, ಜೀವನ ಮೌಲ್ಯ, ಸಂಸ್ಕೃತಿ, ಸಂಸ್ಕಾರ, ರಾಮ, ಕೃಷ್ಣ, ಶಿವ, ಅವರಂತೂ ಹೇಗ್ ದಿಕ್ ಬದಲಾಯಿಸ್ಬಿಟ್ರು ಅಂತಂದ್ರೆ ಈಗ ಅವ್ರಿಗನ್ಸಕ್ ಶುರುವಾಗಿದೆ, ಇದಿಲ್ದೆ ಚುನಾವಣೆಯಲ್ಲಿ ಏನೂ ನಡೆಯಲ್ಲ ಅಂತ. ಅದಕ್ಕೆ ಅವ್ರಿಗೆ ಚುನಾವಣೆ ಹಿಂದೂ ಆಗಕ್ ನೋಡ್ತಿದ್ದಾರೆ. ಯಾರೆಲ್ರೂ ರಾಮನ್ನ ಕಾಲ್ಪನಿಕ ಅಂತಿದ್ರೋ ಅವರೇ ಈಗ ತಿಲಕ ಇಟ್ಕೋತಾ ಇದ್ದಾರೆ. ಸೀತಾರಾಮ್ ಜೈರಾಮ್ ಜೈ ಜೈರಾಮ್, ಮತ್ ಕೆಲವರಂತೂ ಹನುಮಾನ್ ಚಾಲೀಸನು ಪಠಿಸ್ತಾ ಇದ್ದಾರೆ. ಸಂಕಟ್ ಕಟ್ ಮಿಟೆ ಸಬ್ನೀರಾ ಜೋ ಸುಮೀರೆ ಹನುಮತ್ ಬಲ್ಬೀರಾ. ಈಗ ಅವರು ಹನುಮಂತನ ದೊಡ್ಡ ಭಕ್ತರಾಗಿದ್ದಾರೆ. ಕಾರ್ಯಾಲಯಗಳಲ್ಲಿ ಹನುಮಂತನ ಜಪ ಮಾಡ್ತಿದ್ದಾರೆ. ಇದಂತೂ ಚಮತ್ಕಾರನೇ. ಅಂದ್ರೆ ಮೋದಿಯವರು ಈ ದೇಶದ ಮುಖ್ಯವಾಹಿನಿ ಏನಿದೆ ವಿಧಿ ಇಲ್ದೆ ಅದಕ್ ಬರೋ ಹಾಗೆ ಮಾಡ್ಬಿಟ್ರು. ನೋಡಿ, ಅವರು ಜನರಿಗೆ ಹೇಳ್ತಿರ್ತಾರೆ, ಅವರು ಚಿಂದ್ವಾಡದಲ್ಲಿ ಹನುಮಂತಂದು ಬಜರಂಗ ಬಲಿದು 110 ಫೀಟ್ ಉದ್ದದ ಪ್ರತಿಮೆ ನಿಲ್ಸಿದ್ದೀವಿ ಅಂತ. ನೋಡಿ, ಜಾಮ್ ಸಾವ್ಲಿ ಅಲ್ಲಿನ ತುಂಬಾ ಪ್ರಸಿದ್ಧವಾದ ದೇವಸ್ಥಾನ, ತುಂಬಾನೇ ಹಳೇದು. ಮೊದ್ಲು ಅವ್ರು ಹೇಳ್ತಿದ್ರು ಎಲ್ಲ ನಾನೇ ಮಾಡ್ಸಿದ್ದು ಅಂತ.
ಅದಕ್ಕೆ ನಾನು ಅವ್ರಿಗಂದೆ ಕೆಂಪುಕೋಟೆ ಮತ್ತೆ ಕುತುಬ್ ಮಿನಾರ್ನು ನೀವೇ ಕಟ್ಸಿರ್ಬೋದೇನೋ ಅಂತ. ಈಗ ಮಂದಿರದ ಹೊರಗಡೆ ಅವ್ರ ಪ್ರತಿಮೆ ನಿಲ್ಸಿದ್ದೇನೋ ಒಳ್ಳೆ ವಿಷಯನ, ಅದನ್ನ ಇಲ್ಲ ಅಂತಿಲ್ಲ ನಾವು. ಆದ್ರೆ ನೀವೇ ನೋಡಿ, ಇದು ಧರ್ಮ ಮತ್ತೆ ಭಕ್ತಿ ಅಲ್ಲ. ಅಂದ್ರೆ ನೀವು ತೋರಿಕೆಗೆ ಅಂತ ಕಾರ್ಯಾಲಯದಲ್ಲಿ ಜಪ ಮಾಡೋದು, ಸುಂದರಕಾಂಡದು, ಹನುಮಾನ್ ಚಾಲೀಸದು ತೋರಿಕೆ. ಇದು ಚುನಾವಣೆಗೋಸ್ಕರ. ಈಗಿದಿಲ್ದೆ ಬೇಳೆ ಬೇಯಲ್ಲ ಅಂತ ಗೊತ್ತಾಗಿದೆ. ಇತ್ತೀಚೆಗಂತೂ ಅವರು ಸಂತರ ಕತೆ ಎಲ್ಲ ಮಾಡಿಸ್ತಾ ಇದ್ದಾರೆ. ಹಾ, ನಾನು ಕೇಳ್ಪಟ್ಟೆ. ಬಾಬಾ ಬಾಗೇಶ್ವರ್ ಅಂದ್ರೆ ಧೀರೇನ್ ಶಾಸ್ತ್ರಿ ಇದಾರಲ್ಲ, ಅವರ ನಾಟಕ ಆಡ್ಸಿದ್ರಂತೆ ಚಿಂದ್ವಾಡದಲ್ಲಿ. ಮೊದ್ಲು ಅವರು ಮತ್ತವ್ರ ಪಾರ್ಟಿಲಿ ತುಂಬಾ ಜನ ಯಾವ ಸಂತ್ರನ್ನ ಡೋಂಗಿ ಅದು ಇದು ಅಂತೆಲ್ಲ ಕೆಟ್ಟದಾಗ ಕರಿತಾ ಇದ್ರು. ಈಗ ಬೇಳೆ ಬೇಯಲ್ಲ ಅನ್ಸಕ್ ಶುರುವಾಗಿದೆ, ಅದಕ್ಕೆ ನಾಟಕ ಮಾಡಿಸ್ತಿದ್ದಾರೆ. ಅಂದ್ರೆ ಬಜರಂಗ ಬಲಿಯಿಂದ ಆಶೀರ್ವಾದ ಸಿಗುತ್ತಾ ಅವ್ರಿಗೆ? ನೋಡಿ, ಬಜರಂಗ್ ಬಲಿ ಕೇವಲ ಭಕ್ತಿ ಇರೋರ್ಗೆ ಮಾತ್ರ ಆಶೀರ್ವಾದ ಮಾಡ್ತಾರೆ. ಆದ್ರೆ ನೀವು ಕೂಡ ಸರಿಯಾದ ಪೈಪೋಟಿ ಕೊಡ್ತಿದ್ದೀರಾ. ನೀವು ಚಿಂದ್ವಾಡದಲ್ಲಿ ಹನುಮಾನ್ ಲೋಕ ಕಟ್ಟೋ ಘೋಷಣೆ ಮಾಡಿದ್ದೀರಾ. ಇದರಲ್ಲಿ ಅಂತ ತಪ್ಪೇನಿದೆ ಹೇಳಿ? ನಾವು ಚಿಂದ್ವಾಡದಲ್ಲಿ ಮಾತ್ರ ಅಲ್ಲ, ಮತ್ತೆ ಇವತ್ತಲ್ಲ, ನಾವೇನೋ ಈ ಉಜ್ಜಯಿನಿಯಲ್ಲಿ ನಿಂತಿದ್ವಿ, ಆವಾಗ ಎಷ್ಟೋ ಗುಡಿಗಳ ಜೀರ್ಣೋದ್ಧಾರ ಮಾಡಿಸಿದ್ವಿ. ಒಂದಲ್ಲ, ಹಲವಾರು ಗುಡಿಗಳು. ಯಾಕೆ ಅಂದ್ರೆ ಅದು ನಮ್ಮ ಭಕ್ತಿಯ ಕೇಂದ್ರ ಆಗಿದೆ. ನಾವು ಉಜ್ಜಯಿನಿಲಿ ಮಹಾಕಾಲ್ ಮಹಾಲೋಕ್ ನಿರ್ಮಿಸಿದ್ವಿ. ನಾವು ಓರ್ಚಾದಲ್ಲಿ ರಾಮ್ ರಾಜಾಲೋಕ ಕಟ್ಟಿಸ್ತಿದೀವಿ. ನಾವು ಜಾಮ್ ಸಾವ್ಲಿಲಿ ಹನುಮಾನ್ ಲೋಕ ಕಟ್ಟಿಸ್ತಿದೀವಿ. ಮತ್ತಿನ್ನೊಂದು ವನವಾಸಿ ರಾಮ್ ಭಗವಾನ್ ಲೋಕ ಕಟ್ಟಿಸ್ತಿದೀವಿ. ಸಂತ ರವಿದಾಸ್ ಅವರ ವಿಶಾಲ ಮಂದಿರ ಈಗಷ್ಟೇ ಅದರ ಶಿಲಾನ್ಯಾಸ ಮಾಡಿದ್ರು ಪ್ರಧಾನಮಂತ್ರಿಯವರು ಸಾಗರದ ಬಡ್ತುಮಾದಲ್ಲಿ. ಆ ಲೋಕನೂ ತಯಾರಾಗ್ತಿದೆ. ಸಲ್ಕನ್ಪುರದಲ್ಲಿ ದೇವಿ ಲೋಕ ಎದ್ ನಿಲ್ತಿದೆ. ಬೇರೆ ಬೇರೆ ಲೋಕ ನಿರ್ಮಾಣ ಆಗ್ತಾ ಇದೆ. ಯಾಕೆ ಅಂದ್ರೆ ಇವು ನಮ್ಮ ಸಂಸ್ಕೃತಿನ ಭಾವಿ ಪೀಳಿಗೆಗೆ ತಲುಪಿಸೋ ಕೆಲಸ ಮಾಡುತ್ತೆ. ನೋಡಿ, ಸಾವಿರಾರು ವರ್ಷ ಹಳೇದು ಈ ನಮ್ಮ ದೇಶ. ನಮ್ಮ ಸಂಸ್ಕೃತಿ, ನಮ್ಮ ಜೀವನದ ಮೌಲ್ಯ, ನಮ್ಮ ಪರಂಪರೆ. ಈ ಪರಂಪರೆಯನ್ನ ನಾವು ಮುಂದೆ ಬರೋ ಪೀಳಿಗೆಗೆ ಕೈಗೊಪ್ಸೋದು ನಮ್ಮ ಡ್ಯೂಟಿ. ಇದು ನಮ್ಮ ಕರ್ತವ್ಯ. ಇದು ಸೊ ಒಂದು ಕಡೆ ಭಕ್ತಿಯಿಂದ ನಾವಿದನ್ನ ಮಾಡ್ತಿದ್ದೀವಿ, ಶ್ರದ್ಧೆಯಿಂದಾಗಿ ನಾವಿದನ್ನ ಮಾಡ್ತಿದ್ದೀವಿ. ಇದು ರಾಜಧರ್ಮನೇ. ನಮ್ಮ ವಿಚಾರಗಳನ್ನ ನಾನ್ ಹೇಳದ್ನಲ್ಲ, ನಾವು ಕಟ್ಟಿಸ್ತಿದ್ದೀವಲ್ಲ. ಓಂಕಾರೇಶ್ವರದಲ್ಲಿ ಏಕಾತ್ಮ ಧಾಮ ಸ್ಟ್ಯಾಚ್ಯೂ ಆಫ್ ಒನ್ನೆಸ್ ನಿರ್ಮಾಣ ಮಾಡ್ತಿದ್ದೀವಿ, ಆದಿಗುರು ಶಂಕರಾಚಾರ್ಯ ಮಹಾರಾಜರದ್ದು. ಶಂಕರಾಚಾರ್ಯರು ಹೇಳ್ತಿದ್ರು ಒಂದೇ ಚೇತನ ಎಲ್ಲಾ ಪ್ರಾಣಿಗಳಲ್ಲೂ ಇದೆ ಅಂತ. ದೇಹದಲ್ಲೂ ಮತ್ತೆ ಆತ್ಮದಲ್ಲೂ ಒಂದೇ ಚೇತನ. ಮತ್ತೆ ಅದರಿಂದಲೇ ಸೀತಾರಾಮರಲ್ಲೇ ಎಲ್ರನ್ನೂ ಕಾಣಿ, ಎಲ್ರನ್ನೂ ಒಂದೇ ತರ ನೋಡೋದು. ಯಾವ ಭೇದ ಭಾವನೂ ಇಲ್ಲ. ಯಾರು ಚಿಕ್ಕೋರಲ್ಲ, ಯಾರು ದೊಡ್ಡೋರಲ್ಲ, ಮೇಲೆ ಕೆಳಗೆ ಅನ್ನೋದೆಲ್ಲ ಇಲ್ಲ. ಮತ್ತೆ ನಾನ್ ನಂಬ್ತೀನಿ ಆದಿಗುರು ಶಂಕರಾಚಾರ್ಯರ ಈ ವಿಚಾರ ಅಂದ್ರೆ ನಮ್ಮೆಲ್ರಲ್ಲೂ ಇರೋದು ಒಂದೇ ಚೇತನ ಅನ್ನೋದು ಎಲ್ಲಾ ಭೇದ ಭಾವ ಮತ್ತೆ ಮತಭೇದಗಳನ್ನ ತೊಡೆದು ಹಾಕುತ್ತೆ. ಮತ್ತೆ ಭೌತಿಕತೆಯ ಅಗ್ನಿಲಿ ಬೆಂದಿರೋ ವಿಶ್ವ ಮಾನವತೆಗೆ ಶಾಶ್ವತ ಶಾಂತಿಯ ಪಥದ ದಿಗ್ದರ್ಶನ ಮಾಡಿಸುತ್ತೆ. ಮತ್ತೆ ಅದಕ್ಕೆ ಅಂತಾನೆ ನಾವು ಸ್ಟ್ಯಾಚ್ಯೂ ಆಫ್ ಒನ್ನೆಸ್ ಕಟ್ಟಿಸ್ತಾ ಇರೋದು, ವಿಶ್ವಕ್ಕೆ ಶಾಂತಿಯ ಸಂದೇಶ ಕೊಡೋದಕ್ಕೆ. ಮತ್ತೆ ಇನ್ನೂ ಒಂದು ವಿಷಯ, ಇದ್ರ ಜೊತೆಗೆ ನಾವೇನೋ ಉಜ್ಜಯಿನಿಲಿ ಮಹಾಕಾಲನ್ ಮಹಾಲೋಕ ಮಾಡಿದ್ವಿ, ಅದರಿಂದ ಶ್ರದ್ಧೆ ಮತ್ತು ಭಕ್ತಿಯ ಅಲೆ ಎದ್ದು ಬಂದಿದ್ದು ಅಲ್ಲದೆ ಪೂರ್ತಿ ಆ ಜಾಗದ ಆರ್ಥಿಕ ವ್ಯವಸ್ಥೆನೇ ಬದಲಾಗೋಯ್ತು. ಉಜ್ಜಯಿನಿ ಒಂದ್ರಲ್ಲೇ, ಕೇವಲ ಉಜ್ಜಯಿನಿಲೇ ಮಳೆಗಾಲ ಒಂದ್ರಲ್ಲೇ ಹೆಚ್ಚು ಕಮ್ಮಿ 2 ಕೋಟಿ ಜನ ಮಹಾಕಾಲ ಮಹಾದೇವನ ದರ್ಶನ ಮಾಡಕ್ ಬಂದ್ರು. 2 ಕೋಟಿ ಜನ. ಉಜ್ಜಯಿನಿ ಬದಲಾಗೋಯ್ತು. ಸಾವಿರಾರು ಹೋಮ್ ಸ್ಟೇ, ಹೋಟೆಲ್, ರೆಸಾರ್ಟ್, ಬೇರೆ ಬೇರೆ ತರದ್ದು ರಿಕ್ಷಾವಾಲ್ಗಳ ರಿಕ್ಷಾ ಓಡ್ತಿದೆ, ಟ್ಯಾಕ್ಸಿ ವಾಲಗಳ ಟ್ಯಾಕ್ಸಿ ಓಡ್ತಿದೆ, ಹೋಟೆಲ್ನವ್ರು ಹೋಟೆಲ್ಗಳು ತುಂಬಿಕೊಂಡಿದೆ. ಒಬ್ರು ಹೂವಿನ ಹಾರ ಮಾರ್ತಿದ್ದಾರೆ, ಒಬ್ರು ಪ್ರಸಾದ ಮಾರ್ತಿದ್ದಾರೆ. ಉಜ್ಜಯಿನಿ ಒಂದಕ್ಕೇನೆ 100 ಕೋಟಿ ದಾನ ಬಂದ್ಬಿಡ್ತು 10 ತಿಂಗಳಲ್ಲಿ. ಎಷ್ಟು ಜನ ಬರ್ತಾ ಇದ್ದಾರೆ ಅಂದ್ರೆ ಉಜ್ಜಯಿನಿಗೆ ಉಜ್ಜಯಿನಿ ರೂಪನೇ ಬದಲಾಗೋಗಿದೆ ಆರ್ಥಿಕ ರೂಪದಲ್ಲಿ. ನಾವೇನಲ್ಲಿ ಅಂಗಡಿಗಳನ್ನ ಕಟ್ಸಿದ್ವಿ ಮಹಾಕಾಲ್ ಮಹಾಲೋಕದಲ್ಲಿ, ಆ ಅಂಗಡಿಗಳನ್ನ ನಾವು ಆಕ್ಷನ್ ಮಾಡಿದಾಗ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಹೆಚ್ಚು ಕಮ್ಮಿ 2.5 ಕೋಟಿ ರೂಪಾಯಿ ಆಕ್ಷನ್ನಲ್ಲಿ ಒಂದು ಅಂಗಡಿ 100 ಚದರ ಅಡಿದು. ಮರೀನ್ ಡ್ರೈವ್ನಲ್ಲಿ ಎಷ್ಟು ಬೆಲೆ ಇದೆಯೋ ಅಷ್ಟಕ್ಕೆ. ಸೊ ಮಹಾಕಾಲ್ ಮಹಾಲೋಕ ಏನೋ ಆಯ್ತು, ಶ್ರದ್ಧೆ ಮತ್ತೆ ಭಕ್ತಿ ಕಾರಣಕ್ಕಂತೂ ಬಂದೇ ಬರ್ತಾರೆ. ಆದ್ರೆ ಸಾವಿರಾರು ಜನಕ್ಕೆ ಉದ್ಯೋಗ ಸಿಕ್ಬಿಡ್ತು, ಇಡೀ ಅರ್ಥವ್ಯವಸ್ಥೆಯೇ ಬದಲಾಗೋಯ್ತು. ಸೊ ಶ್ರದ್ಧೆ ಮತ್ತೆ ಭಕ್ತಿ ಉಳಿದ ಲೋಕ ನಾವೇನು ಕಟ್ತಿದೀವಿ ಅವು ಆಧ್ಯಾತ್ಮಿಕ ಸುಖ ಕೊಟ್ಟೇ ಕೊಡುತ್ತೆ, ಭೌತಿಕ ಪ್ರಗತಿನೂ ಆಗುತ್ತೆ. ಶಿವರಾಜಿ, ನೀವೀಗ ಹನುಮಾನ್ ಲೋಕ ಕಟ್ಸಿದ್ರಿ, ನೀವಂತೂ ಮಹಾಲೋಕಾನೂ ಕಟ್ಸಿದ್ರಿ, ನೀವಂತೂ ರಾಮ್ ಲೋಕಾನೂ ಕಟ್ಸಿದ್ರಿ. ಇದು ವಿರೋಧ ಪಕ್ಷದವ್ರಿಗೆ ಪರಲೋಕ ಆಗೋಗಿದೆ. ಅವರು ನೋಡ್ಲಿ, ಮತ್ತಲ್ಲಿ ಹೋಗಿ ಶಾಂತಿಯ ಅನುಭವ ಪಡ್ಕೊಳ್ಳಿ. ಆದ್ರೆ ಒಂದು ಮಾತು ಸತ್ಯನೇ, ಇಡೀ ಕಾಂಗ್ರೆಸ್ ಪಾರ್ಟಿ ಈ ಸಲ ತುಂಬಾ ಶ್ರದ್ಧೆಯಿಂದ ಚುನಾವಣೆಯಲ್ಲಿ ಹೋರಾಡ್ತಿದೆ. ಪ್ರಿಯಾಂಕಾ ಅವರು ಹೋದ್ರು, ಅವರು ನರ್ಮದಾ
ನದಿಗೆ ಪೂಜೆ ಮಾಡಕ್ ಹೋದ್ರು. ನರ್ಮದಾ ನದಿಗೆ ಹೋಗಿ ಪೂಜೆ ಮಾಡ್ಲಿ, ಶಿಪ್ರಾ ನದಿ ದಡಕ್ ಹೋಗ್ಲಿ, ಈಗ ಇವರು ತುಂಬಾ ಬದಲಾಗಿರೋ ಹಾಗೆ ಕಾಣಿಸ್ತಾ ಇದ್ದಾರೆ. ಮತ್ತೆ ಈ ಬದಲಾವಣೆ ಕೇವಲ ಚುನಾವಣೆಗಷ್ಟೇ, ಶ್ರದ್ಧೆ ಕಾರಣಕ್ಕಲ್ಲ, ವಿಶ್ವಾಸದ ಕಾರಣಕ್ಕಲ್ಲ, ಭಕ್ತಿಯ ಕಾರಣಕ್ಕಲ್ಲ ಇದು. ಮತ್ತಿದನ್ನ ಜನ ಇನ್ನೊಂಥರನೂ ಕರೀತಾರೆ ಡೋಂಗಿ ಭಕ್ತಿ. ಪ್ರೇಕ್ಷಕರಿಂದ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಸರ್, ನಾನು ನೀವು ಹಾಡಿರುವಂಥ ವಿಡಿಯೋ ನೋಡಿದ್ದೆ ಸರ್. ನೀವು ತುಂಬಾನೇ ಚೆನ್ನಾಗಿ ಹಾಡ್ತೀರಾ. ನೀವೇನಾದ್ರೂ ಇವಾಗ ನಮಗೋಸ್ಕರ 2 ಲೈನ್ ಹಾಡ್ಬೋದಾ ಸರ್? ನೀವು ಹೇಳಿದ್ದು ಸರಿನೇ. ನಾನು ಆಗಾಗ ಹಾಡ್ತಾ ಇರ್ತೀನಿ, ಆದ್ರೆ ಅಷ್ಟು ಚೆನ್ನಾಗಿ ಹಾಡಲ್ಲ. ಯಾಕೆಂದ್ರೆ ಭಾಷಣಗಳನ್ನ ಮಾಡಿ ಮಾಡಿ ನನ್ನ ಗಂಟ್ಲು ಕಿತ್ತೋಗಿದೆ. ಆದ್ರೆ ಜನರ ಮಧ್ಯೆ ಹಾಡ್ತೀನಿ, ಮತ್ತೆ ನನ್ನ ಮೇಲಿನ ಪ್ರೀತಿಯಿಂದ ಜನ ಸಹಿಸ್ಕೋತಾರೆ ಕೂಡ. ಈಗೇನು ಹಾಡ್ಬೇಕಾ? ಪ್ರೇಕ್ಷಕರು ಡಿಮಾಂಡ್ ಮಾಡಿದ್ಮೇಲೆ ನೀವು ಖಂಡಿತ ಹಾಡ್ಲೇಬೇಕು. नदिया चले चले रे धारा, चंदा चले चले रे तारा, तुझको चलना होगा, तुझको चलना होगा, तुझको चलना होगा, तुझको चलना होगा. जीवन कहीं भी ठहरता नहीं है, जीवन कहीं भी ठहरता नहीं है, आंधी से तूफान से डरता नहीं है, तू न चलेगा तो चल देंगी राहें, तू न चलेगा तो चल देंगी राहें, मंजिल को तरसेंगी तेरी निगाहें, तुझको चलना होगा, तुझको चलना होगा. ಧನ್ಯವಾದ. ಈಗ ಶಿವರಾಜಿ, ಚುನಾವಣೆ ನಡೀತಾ ಇದೆ, ನೀವು ನಡಿಲೇಬೇಕಲ್ವಾ? ಇಲ್ಲ, ನನ್ನ ಜೊತೆ ಜನರು ನಡೀತಾ ಇದ್ದಾರಲ್ಲ.